ಹೆಮ್ಮೆ ಆಗುತ್ತೆ. ಇವತ್ತಿನವರೆಗೂ 4 ಬಾರಿ ಗಿನ್ನಿಸ್ ದಾಖಲೆ ಪಡೆದು 106 ಬಾರಿ ಕರಾಟೆಯಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿ ಏನಾದರೂ ಕೊಡಿ ಸರ್, ಯಾಕೋ ಸ್ವಲ್ಪ ಕಮ್ಮಿ ಮಾಡ್ಬೋದಾ ದಯವಿಟ್ಟು. ನಾವು ತಗೊಳ್ಳೋಂಥದ್ದಲ್ಲ, ಏನಾದರೂ ಕೊಡಬೇಕು ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ನಮಗಾದಂಥ ಅವಮಾನ ನಮ್ಮವ್ರಿಗಾಗಬಾರ್ದು, ನಮಗೆ ಸಿಗದೇ ಇರೋಂಥ ಸನ್ಮಾನ ನಮ್ಮವ್ರಿಗೆಲ್ಲ ಸಿಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ದೆಹಲಿಯಲ್ಲಿ ನಮ್ಮ ಕಚೇರಿ ಇದೆ. 2022ರಲ್ಲಿ ನಾನು ಇದನ್ನು ಸ್ಥಾಪನೆ ಮಾಡಿದೆ. ತದನಂತರ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 18 ಕಂಟ್ರಿಗಳಲ್ಲಿ ಕೊಲಾಬ್ರೇಟ್ ಆಗಿದೆ. ಯಾರು ನಮ್ಮ ವಿಶ್ವ ದಾಖಲೆಗೆ ಸೇರ್ಪಡೆ ಆಗ್ತಾರೋ ಅವರೆಲ್ಲರನ್ನ ವೆಬ್ಸೈಟಲ್ಲಿ ಆ್ಯಡ್ ಮಾಡಿ 18 ಕಂಟ್ರಿಯವರು ನೋಡೋ ಥರ ಮಾಡೋಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಅದೇ ಒಂದು ನಿಟ್ಟಿನಲ್ಲಿ ರಿಯಾಲಿಟಿ ಚಾನಲ್ ಅಂತಲೂ ನಾವು ಲಾಸ್ಟ್ ಒಂದು 1 ಮಂತ್ ಬಿಫೋರ್ ನಾವು ಅದನ್ನು ಸ್ಥಾಪನೆ ಮಾಡಿದ್ವಿ. ಒಳಗಡೆ ಸಾಧಕರ ಪರಿಚಯವನ್ನು ಮಾಡುವಂತಹ ಕೆಲಸ, ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಹಣ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಸಾಧಕರ ಪರಿಚಯ ಮಾಡಿಸುವಂಥದ್ದು ಕೆಲಸ ಮಾಡ್ತೀವಿ. ವರ್ಲ್ಡ್ ರೆಕಾರ್ಡಲ್ಲಿ 3 ವಿಭಾಗಗಳಿರುತ್ತೆ. ಸೇರ್ಪಡೆಯಾಗೋದು, ದಾಖಲೆಯನ್ನು ಬರೆಯೋದು, ದಾಖಲೆಯನ್ನು ಮುರಿಯೋದು. ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಅಂತಂದರೆ ತುಂಬ ವಿಚಿತ್ರವಾಗಿ ಏನೋ ಮಾಡಿಬಿಟ್ಟಿದ್ದಾರೆ, ಅವ್ರು ರೆಕಾರ್ಡ್ ತೊಗೊಂಡಿದ್ದಾರೆ ಅಂತ. ಖಂಡಿತ ಅಲ್ಲ. ಹೊರಗಡೆ ನಾವು ಸೇರ್ಪಡೆ ಆಗಿದ್ದೀವಿ, ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆ ಆಗಿದ್ದೀವಿ. ಅದೇ ರೀತಿ ನಮ್ಮವರನ್ನು, ನಮ್ಮ ಭಾರತವನ್ನು ಪ್ರತಿನಿಧಿಸುವಂತಹ ವಿಶ್ವ ದಾಖಲೆ ವೀರರನ್ನು ಇಲ್ಲಿಂದ ನಾವು ಕಂಟ್ರಿ ವೈಸ್ ಪರಿಚಯ ಮಾಡಿಸುವಂತಹ ಕಾರ್ಯನಿಟ್ಟಿನಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ವಿ. ಇವತ್ತಿನವರೆಗೂ ಸುಮಾರು ದಿಗ್ಗಜರಿಗೆ ನಾವು ವರ್ಲ್ಡ್ ರೆಕಾರ್ಡ್ನ ಕೊಟ್ಟಿರ್ತೀವಿ. ಬಾಲಸುಬ್ರಹ್ಮಣ್ಯಂ ಸರ್ ಹಾಗೂ ಶರಣ್ ಅವರು, ಹಂಸಲೇಖ ಅವರು, ಭಾರ್ಗವ ಅವರು, ಶಶಿಕುಮಾರ್ ಅವರು, ಕಡೆ ಬಾರಿ ನಾವು ಅಭಿನಯ ಮೇಡಮ್ ಅವ್ರಿಗೂ ಕೊಟ್ವಿ ನಾವು. ತದನಂತರ ಸಂಗನ ಬಸಪ್ಪ ಬಿರಾದಾರ್ ಅವರು ಕೂಡ ನಮ್ಮಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ವೆಬ್ಸೈಟಲ್ಲಿ ನೀವು ನೋಡ್ಕೋಬೋದು ಸರ್. ಇವಾಗ ನಮ್ಮ ಕೃಷ್ಣ ಸರ್ ಆಲ್ಸೋ ಅವರು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಇದುವರೆಗೂ ಯಾವ ಒಂದು ವಿಶ್ವ ದಾಖಲೆ ಒಂದು ಸಂಸ್ಥೆಯಿಂದ ಆ ರೀತಿ ಕೊಡೋದಿಲ್ಲ. ಆದರೆ ಅವರ ಸಾಧನೆಯನ್ನು ಪರಿಗಣಿಸಿ ಸುಮಾರು ನನಗೊಂದು 25-26 ವರ್ಷಗಳಿಂದ ಪರಿಚಯ. ಕನ್ನಡಕ್ಕೋಸ್ಕರ ಕನ್ನಡದಿಂದಾನೇ ಅವ್ರು ನನಗೆ ಪರಿಚಯ ಆಗಿದ್ದು. ಇವತ್ತು ನಾವು ಕನ್ನಡದ ಸಹೋದರರಾಗೇ ಇದ್ದೀವಿ. ಅವ್ರು ಏನೇ ಕಾರ್ಯಕ್ರಮ ಮಾಡಲಿ ಅದೇ ಹೇಳಿದ್ರು. ಯಾವಾಗಲೂ ನಮ್ಮಲ್ಲಿ ಏನು ಅಂತಂದರೆ ಜಾಗೃತಿಯ ಒಂದು ಅವೇರ್ನೆಸ್ ಕಮ್ಮಿ ಇದೆ. ಅದ್ರ ಬಗ್ಗೆ ತಿಳ್ಕೊಂಡು ಪಾಪ ಅವ್ರು ಎಷ್ಟೋ ಫೈಟ್ ಮಾಡ್ತಾ ಇರ್ತಾರೆ. ಹೋದ ಸಾರಿ ಫಸ್ಟ್ ಟೈಮ್ 15 ಜನ, ಆಮೇಲೆ 10 ಜನ, ಇವಾಗ 3 ಜನ. ಯಾಕೆ ನಮ್ಮವ್ರು ಹಿಂದೆ ಬರ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ವಿಶ್ವ ದಾಖಲೆ ಅನ್ನೋದು ಮಾಮೂಲಿ ಪ್ರಶಸ್ತಿಗಳು ಸಿಗ್ಬೋದು, ನಿಮಗೆಲ್ಲ ಬೇರೆ ಬೇರೆ ರೀತಿಯಾದಂತಹ ಎಲ್ಲ ಪ್ರಶಸ್ತಿಗಳು ಸಿಗ್ಬೋದು, ಆದರೆ ದಾಖಲೆಯೇ ಬೇರೆ. ವಿಶ್ವ ದಾಖಲೆಗೆ ಸೇರ್ಪಡೆ ಆಗುವಂಥದ್ದು ಅಷ್ಟೊಂದು ಸಣ್ಣ ಸಂಗತಿ ಅಲ್ಲ. ಆಮೇಲೆ ಹಣ ಕೊಟ್ಟರೆ ಎಲ್ಲ ನೀವು ಸೇರ್ಬೋದು ಅನ್ನೋದು ಅದು ತುಂಬ ತುಂಬ ತಪ್ಪು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲಿ ಟ್ಯಾಲೆಂಟ್ ಇರುತ್ತೋ ಖಂಡಿತ ಅವ್ರಿಗೆ ಸಿಗುವಂಥದ್ದು ಅವಾರ್ಡ್ ಆಗ್ಬೋದು, ರೆಕಾರ್ಡ್ ಆಗ್ಬೋದು. ಅದನ್ನು ಮಾಡಿಸೋಂಥದ್ರಲ್ಲಿ ನಮ್ಮ ಡಾಕ್ಟರ್ ಕೃಷ್ಣ ಸರ್ ಅವರು ಮುಂಚೂಣಿಯಲ್ಲಿ ನಿಂತ್ಕೊತಾರೆ. ಇವತ್ತಿಂದ ಅಲ್ಲ, ಸುಮಾರು ಅವ್ರಿಗೆ ಏನು ಬರುತ್ತೋ ಏನು ಬಿಡುತ್ತೋ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಅವರೊಂಥರ ನಮ್ಮ ಸಾಂಸ್ಕೃತಿಕ ರಾಯಭಾರಿ ಅಂತಲೇ ಆಗ್ಬಿಟ್ಟಿದ್ದಾರೆ. ನಮ್ಮ ಕನ್ನಡವನ್ನು, ನಮ್ಮ ಕಲಾವಿದರನ್ನು, ನಮ್ಮ ಎಲ್ಲರಿಗೂ ನಾವು ನೋಡ್ತಾನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಬಾಯಲ್ಲಿ ಮಾತಾಡ್ತಾರೆ, ಬಟ್ ಅವ್ರು ಹಾಗಲ್ಲ. ಸರ್ ನಾನು ದಾಖಲೆ ಮಾಡಿಸ್ತೀನಿ ಸರ್, 3 ಜನನೇ ಇದ್ದಾರೆ ಸರ್ ಅಂತಂದರು. ಖುಷಿ ಸರ್, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಸೋಲಿನ ಮೆಟ್ಟಿಲಿಂದನೇ ಸಾಧನೆ ಶಿಖರ ಏರೋಕ್ಕಾಗತ್ತೆ. ಸೋಲು ಅನುಭವಿಸ್ಲಿಲ್ಲ ಅಂತಂದರೆ ಸಾಧನೆಯನ್ನು ಶಿಖರನ ಹತ್ತೋದು ಅಷ್ಟೊಂದು ಸುಲಭ ಆಗೋದಿಲ್ಲ. ಸೊ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಯಾರು ಬೇಕಾದ್ರೂ, ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್, ಏನು ಬೇಕಾದ್ರೂ ಮಾಡ್ಬೋದು. ಬಿಕಾಸ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ. ಇಲ್ಲಿ ಯಾರು ಏನು ನಿಮ್ಗೆ ಮಣೆ ಹಾಕೋದು ಅದೆಲ್ಲ ಯಾರೂ ಮಾಡಲ್ಲ. ನಿಮ್ಮ ಸಾಧನೆಯನ್ನು ನೀವೇ ಮಾಡಬೇಕು. ಆ ಸಾಧನೆ ಮುಖಾಂತರ ನಮ್ಮ ಭಾರತವನ್ನು, ನಮ್ಮ ತಾಯಿನಾಡನ್ನು ಪ್ರತಿನಿಧಿಸುವಂತಹ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಈ ರೀತಿ ಮಹನೀಯರಿಗೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಆಗುತ್ತೆ. ಅವ್ರು ಹೇಳಿದ್ರು ರವೀಂದ್ರ ಕಲಾಕ್ಷೇತ್ರ, ನಿಜವಾಗ್ಲೂ ನೋವಾಗುತ್ತೆ. ಈ ವ್ಯಕ್ತಿ ಎಂತೆಂಥ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತಿನ ದಿವಸ ಇದು ಸಣ್ಣದು ಅಂತ ಹೇಳ್ತಾ ಇಲ್ಲ, ಇಲ್ಲಿ ತುಂಬ ದಿಗ್ಗಜರೆಲ್ಲ ಬಂದೋಗಿದ್ದಾರೆ. ಇದರಲ್ಲಿ ನಾವೇ ಸುಮಾರು ವರ್ಲ್ಡ್ ರೆಕಾರ್ಡ್ನ ಸುಮಾರು ಫಂಕ್ಷನ್ಗಳ ಮಾಡಿದ್ದೀವಿ. ಯಾಕೆ ನಾವು ಮುರಳಿ ಸರ್ ಅಂತ ಯಾವಾಗಲೂ ಹೇಳ್ತೀವಿ ಅಂತಂದರೆ, ಯಾಕೆಂದ್ರೆ ಅವ್ರು ವೇದಿಕೆ ಕೊಡ್ತಾರೆ. ಇವಾಗಿನ ಜೊತೆಲಿ ಅವ್ರ ಜೊತೆಲಿ ಡಾಕ್ಟರ್ ಪ್ರೇಮಾ ಮೇಡಮು ಸೇರ್ಕೊಂಡಿದ್ದಾರೆ. ಇನ್ನೂ ಸುಲಭ ಆಯಿತು ನೋಡಿ. ಅವ್ರು ಯಾರೋ ಮಾಡಿ ಚಂದು ಏನೇನೋ ಬಿಸಾಕ್ಬಿಟ್ಟು ಹೋಗಿದ್ರು. ಆ ತಾಯಿ ಅವ್ರು ಮಾಡೋಂಥ ಮಹಾನ್ ಕಲಾವಿದ ಅಮ್ಮ, ಅವರೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಸ್ವಚ್ಛತೆಯನ್ನು ನಾವೇ ಕಾಪಾಡಬೇಕು. ಇದು ಯಾವುದನ್ನು ನಾವು ತಪ್ಪಾಗಿ ಹೇಳ್ತಾ ತಿಳ್ಕೊಬೇಡಿ. ಆಮೇಲೆ ಪಾಪ ಹಾಡ್ತಾ ಇದ್ದಾರೆ, ಅವ್ರ ಪಾಡಿಗೆ ಅವ್ರನ್ನ ಮಾತಾಡ್ತಾ ಇದ್ದಾರೆ. ನೋವಾಗುತ್ತೆ ಇವರೇ, ತುಂಬ ನೋವಾಗುತ್ತೆ. ನಾವು ಸಾಧಕರಿಗೆ ಬೆಲೆ ಕೊಡಬೇಕು. ಸಾಧನೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಎಷ್ಟೋ ಜನ ಅವಮಾನ ಮಾಡಿರ್ತಾರೆ. ಇವನ್ನೆಲ್ಲ ಅಂದ್ಕೊಂಡಿದ್ದೀರಾ? ವ್ಯಾಪಾರಕ್ಕೆ ಹಣ ಬಂಡವಾಳ ಆದರೆ ನಮ್ಮ ಸನ್ಮಾನಕ್ಕೆ ಅವಮಾನನೇ ಬಂಡವಾಳ. ಪ್ರತಿಯೊಂದು ದಿವಸನೂ ಅವಮಾನ ಅನುಭವಿಸ್ತಾ ಇರ್ತೀನಿ. ಫುಲ್ ಮೂಲೆಯಲ್ಲೇ ಕೂತಿರ್ತೀನಿ. ಯಾರು ನಾನು ಬರೋದು, ನನ್ನ ಮುಂದೆ ನನ್ನ ಕರಿಬಾರ್ದು, ಇಲ್ಲೆಲ್ಲೂ ಫೋಟೋ ಹಾಕ್ಬಾರ್ದು ಅಂತ ಹೇಳಿರ್ತೀನಿ. ಯಾಕೆ ಗೊತ್ತಾ? ಇವತ್ತು ಚೆನ್ನಾಗಿರುತ್ತೆ, ನಾಳೆ ದಿವಸ ನಾವು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಆವಾಗ ಫೋಟೋ ತೆಗೆದು ಬಿಸಾಕ್ತಾರೆ, ನಮ್ಮ ಹೆಸರನ್ನು ತೆಗೆದು ಬಿಸಾಕ್ತಾರೆ. ಆದರೆ ಈ ಕಂಪ್ನಿನ ತೆಗೆದು ಬಿಸಾಕೋಕ್ಕಾಗಲ್ಲ,
ನನ್ನ ಇಂಡಿಯಾ ಬಾವುಟನ ಯಾರು ಬಿಸಾಕೋಕ್ಕಾಗಲ್ಲ. ಬಿಸಾಕ್ತಾರೆ, ನಿಮ್ಗೆ ಏನೇ ಕೋಪ ಬಂದರೂ ಇಂಡಿಯಾ ಬಾವುಟನ ಬಿಸಾಕ್ತೀರಾ? ನಾವು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಾರತದವರೆಲ್ಲನೂ ಕನ್ನಡಿಗರಲ್ಲ, ಖಂಡಿತ ಕನ್ನಡಿಗರಲ್ಲ, ನಿಜವಾಗ್ಲೂ ಭಾರತೀಯರೇ. ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಏನು ಅನ್ಯತಾ ಭಾವಿಸ್ಬೇಡಿ ಸರ್, ನಮ್ಮ ಮನಸ್ಸಿನ ಭಾವನೆ ಹೇಳಿದೆ. ಯಾರು ಬೇಕಾದರೂ ದಯವಿಟ್ಟು ಇಂಥ ಮಹನೀಯರು ವಿಶ್ವ ದಾಖಲೆಗೆ ಇವತ್ತು ಎಷ್ಟು ಬೇಜಾರಾಗ್ತಿದೆ ಅಂದರೆ 3 ಜನ, ಎಷ್ಟು ಮಹಾನ್ ಶಕ್ತಿ ಅಲ್ಲ ಅವರು, ಡಾಕ್ಟರ್ ಕೃಷ್ಣ ಸರ್ ಅವರು 3 ಜನಕ್ಕೆ ಮಾಡಿ ಸರ್ ಪರವಾಗಿಲ್ಲ ಅಂದರು. ನಾನು ಫೀಸ್ ತೊಗೋತೀನಿ ಖಂಡಿತ. ಇದು ಬೇರೆ ವಿಭಾಗಗಳು ನಾನು ಏನೇ ಬೇಕಾದ್ರೂ ಏನೇ ಫ್ರೀಯಾಗಿ ಕೊಡ್ಬೋದು, ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಲ್ಲ. ನಾನು 18 ಕಂಟ್ರಿ ಓಡಾಡಬೇಕು. ನನ್ನ ಇಂಟೆನ್ಷನ್ ಏನು ಅಂದರೆ, ಒಬ್ಬ ಸಾಮಾನ್ಯ ಕನ್ನಡಿಗ 90 ರಾಷ್ಟ್ರಗಳಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಸ್ಥಾಪನೆ ಮಾಡಬೇಕು. ನನ್ನ ಭಾರತದ ಬಾವುಟ 90 ರಾಷ್ಟ್ರಗಳಲ್ಲಿ ಹಾರಿಸ್ಬೇಕು. ಇದು ನನ್ನ ಇಂಟೆನ್ಷನ್. ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಇವಾಗಲೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದೀನಿ. ಐ ಆಮ್ ನಾಟ್ ರಿಗ್ರೆಟ್, ನನಗೇನು ಅದರ ರಿಗ್ರೆಟ್ ಇಲ್ಲ. ಯಾಕೆಂದರೆ ನನ್ನ ಭಾರತ, ನನ್ನ ಕನ್ನಡ, ನನ್ನ ಕರಾಟೆ, ನನ್ನ ಕಲೆ ಇಲ್ಲಿವರೆಗೂ ತೊಗೊಂಬಂದು ನಿಲ್ಲಿಸಿದೆ. ನಾನೇನು ದೊಡ್ಡ ವ್ಯಕ್ತಿನೂ ಅಲ್ಲ, ನಾನೇನು ದೊಡ್ಡ ಸಾಧನೆನೂ ಮಾಡಿಲ್ಲ. ಸಾಧನೆ ಮಾಡಿಸ್ಬೇಕು, ಬಳಸಬಾರ್ದು ಇವರೇ, ಬೆಳೆಸ್ಬೇಕು. ಆ ಬೆಳೆಸಿದಾಗ ಉಳಿಸೋಂಥ ಮನಸ್ತತ್ವ ಬರುತ್ತೆ. ಅವಾಗ ನಮ್ಮ ಕನ್ನಡವನ್ನು ಉಳಿಸ್ಬೋದು, ಕರಾಟೆಯನ್ನು ಉಳಿಸ್ಬೋದು, ಕಲೆಯನ್ನು ಉಳಿಸ್ಬೋದು. ಈ ರೀತಿ ಒಂದು ಶಕ್ತಿಯನ್ನು ನಾವು ಉಳಿಸ್ದಂಗೆ ಆಗುತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇದ್ದರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡ್ತಾನೆ ಇರ್ತೀನಿ, ನಾನು ಸುಮಾರು ಹೋಗ್ತಾನೆ ಇರ್ತೀನಿ. ಯಾವಾಗಲೂ ನಾನು ಫ್ರೀನೇ ಇರಲ್ಲ ಸರ್. ಆದರೆ ನೋಡಿ, ಇವ್ರಿಗೆ ಏನು ಶಕ್ತಿ ಇದೆಯೋ, ಇದು ಏನು ಕೊಡ್ತಾರೋ, ಯಾರು ಏನು ಕೊಡ್ತಾರೋ, ಯಾರು ಸ್ಪಾನ್ಸರ್ ಮಾಡ್ತಾರೋ ಏನೂ ಗೊತ್ತಿಲ್ಲ. ಒಂದೊಂದು ಟೈಮಲ್ಲಂತೂ ನಾನೇ ನೋಡಿದ್ದೀನಿ, ತುಂಬ ಹೇಳ್ತಾ ಇರ್ತಾರೆ. ಕೆಲವನ್ನ ಈ ವೇದಿಕೆ ಮೇಲೆ ನಾವು ಹೇಳಲೇಬೇಕು. ತ್ಯಾಗ ಅನ್ನೋದು ತುಂಬ ದೊಡ್ಡ ವಿಷಯ ರೀ. ಆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ಕೃಷ್ಣ ಅವರು. ತುಂಬ ಎಮೋಷ್ನಲ್ ಆಗ್ತಾರೆ ಅವ್ರು. ನಾವು ಅವರು ಪ್ರೈವೇಟಾಗಿ ಮಾತಾಡ್ತಾ ಇರ್ತೀವಿ, ಕಾರ್ಯಕ್ರಮ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೆ ನಾನು ಕಮರ್ಷಿಯಲ್ ಕಾರ್ಯಕ್ರಮನ ನಾನು ಮಾಡಲ್ಲ ಅಂತಲೇ ಹೇಳ್ತೀನಿ. ಆಗ ಮಾಡಿದಾಗ ಎಷ್ಟು ನೋವಿರುತ್ತೆ ಅಂತಂದರೆ, ರಾತ್ರಿ ಮನೆಗೆ ಹೋದಾಗ ನಮ್ಗೆ ಇದೆಲ್ಲ ಬೇಕಾ ಅಂತ ಅನಿಸುತ್ತೆ. ಆದರೆ ಬೇಕೇ ಬೇಕು. ಯಾಕೆ ಅಂತಂದರೆ ನಮ್ಮ ಭಾರತದವರು, ನಮ್ಮ ಕನ್ನಡಿಗರು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೋಸ್ಕರ. ಕ್ಷಮೆ ಹೇಳಿ, ಇಷ್ಟೊತ್ತು ತುಂಬ ಜಾಸ್ತಿ ತೊಗೊಂಡೆ. ಯಾಕೆಂದರೆ ಕೆಲವು ವಿಚಾರಗಳನ್ನು ಪ್ರಚಾರಕ್ಕೋಸ್ಕರ ಅಲ್ಲ, ವಿಚಾರ ತಿಳ್ಕೊಳ್ಳೋಕ್ಕೋಸ್ಕರ ಖಂಡಿತ ತಿಳ್ಕೊಳ್ಳಬೇಕು. ಧನ್ಯವಾದಗಳು. ನನ್ನ ಕನ್ನಡ ಬೆಳೆಯಲಿ, ನನ್ನ ಕನ್ನಡಿಗರು ಬೆಳೆಯಲಿ, ನನ್ನ ಭಾರತವನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಕೃಷ್ಣ ಸರ್ ಅವರಿಗೆ, ಹಾಗೂ ಈ ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರಿಗೆ ಆ ತಾಯಿ ಚಾಮುಂಡಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಜ ಹಿಂದೆ ಒಂದೇ ಮಾತಾಡ. ಭಾಳ ಒಂದು ಅರ್ಥಪೂರ್ಣವಾದ ನುಡಿಗಳನ್ನು, ಮಾತುಗಳನ್ನು, ಭಾವನೆಗಳನ್ನ ಹಂಚಿಕೊಂಡ್ರು ಡಾಕ್ಟರ್ ಶ್ರೀನಾಥ್ ಸರ್ ಅವರು. ಪ್ರತಿ ವೇದಿಕೆಯಲ್ಲೂ ಕೂಡ ಅವ್ರು ಹೇಳ್ತಾರೆ. ಯಾಕಂದರೆ ನಮ್ಮ ಒಂದು ಅವಮಾನವೇ ಇವತ್ತು ಸನ್ಮಾನಕ್ಕೆ ಕಾರಣ, ನಮ್ಮ ಸಾಧನೆಗೆ ಅದೇ ಕಾರಣ ಅಂತಕ್ಕಂಥ. ಅದಕ್ಕೆ ಸಾಧನೆ ಮಾಡುವಾಗ ಕಿವುಡರಾಗಬೇಕು, ಸಾಧನೆ ಮಾಡಿದಾದ ಮೇಲೆ ಮೂಕರಾಗಬೇಕು ಅಂತಕ್ಕಂಥದ್ದು ಕೂಡ. ಹಾಗಾಗಿ ನಮ್ಮ ಸಾಧನೆ ಹೆಜ್ಜೆ ಗುರುತುಗಳು ಆಚೆ ಬರಬೇಕು ಅಂತಂದರೆ, ಯಾರೇ ಏನೇ ಅವಮಾನ ಮಾಡಲಿ, ಯಾರೇ ಏನೇ ಬೈಲಿ, ಯಾರೇ ಅನ್ನಲಿ, ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡಬಾರ್ದು ಅಂತ ಒಂದು ವಿಶಿಷ್ಟವಾದ ಹೆಜ್ಜೆಯನ್ನು ಹಾಕಬೇಕನ್ನುವಂತ ರೀತಿಯಲ್ಲಿ ಡಾಕ್ಟರ್ ಕರಾಟೆ ಶ್ರೀನಿವಾಸ್ ಸರ್ ಹೇಳಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಈಗ ವಿಶೇಷವಾಗಿ ಆಗಮಿಸಿರತಕ್ಕಂಥ ಡಾಕ್ಟರ್ ಗೀತಾ ಎಚ್ ಕೈವಾರ್ ಮೇಡಮ್ ಅವರು, ಅಧ್ಯಕ್ಷರು, ಶ್ರೀ ಮುದ್ರಾ ಅಕಾಡೆಮಿ ಅಧ್ಯಕ್ಷರು, ಗಾಯಕಿಯರು, ನಿರ್ದೇಶಕರು, ನಿರ್ಮಾಪಕರು, ನಟಿಯರು ಎಲ್ಲವೂ ಕೂಡ ಆಗಿದ್ದಾರೆ. ಹಾಗಾಗಿ ಅವರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಮೇಡಮ್ ತಮ್ಮ. ನಂತರದಲ್ಲಿ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರು, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ದಾಸರಳ್ಳಿಯ ಮತ್ತು ಗಾಯಕರು, ಸಾಹಿತಿಗಳು, ಕವಿಗಳು ಎಲ್ಲವೂ ಕೂಡ ಆಗಿರತಕ್ಕಂಥ ಶ್ರೀ YBH ಜಯದೇವ್ ಸರ್ ಅವರು ಕೂಡ ಒಂದೆರಡು ಅಭಿಪ್ರಾಯಗಳನ್ನ ಮಾತಾಡಬೇಕಂತ. ಎವರ್ ಗ್ರೀನ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ಇವತ್ತು ಗಂಧರ್ವ ಕರೋಕೆ ಕ್ಲಬ್ ಜೊತೆಗೂಡಿ ಪ್ರಶಸ್ತಿ ಪ್ರದಾನ, ಗಾಯನ, ಸಾಧಕರಿಗೆ ಸನ್ಮಾನ ಮಾಡ್ತಾ ಇದೆ. ಭಾಳ ಸಂತೋಷ ಸಂಗತಿ. ಕಲೆ ಎಲ್ಲರನ್ನೂ ಕೈಬೀಸಿ ಕರೀತದೆ, ಆದರೆ ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತದೆ ಅನ್ನೋ ಹಾಗೆ ಆಯ್ದುಕೊಂಡಿರುವಂಥವ್ರು, ಕಲಾದೇವಿ ಆರಿಸಿಕೊಂಡಿರುವಂಥವ್ರು ಯಾರಪ್ಪ ಅಂತಂದರೆ ನಮ್ಮ ಇದೆಲ್ಲರ ರೂವಾರಿ ಕೃಷ್ಣಮೂರ್ತಿಯವರು, ಡಾಕ್ಟರ್ ಕೃಷ್ಣ ಅವರು. ನಿಜವಾಗಿ ಸಹ ಒಂದು 25 ವರ್ಷಗಳಿಂದ ಕವಿಗಳಿಗೆ, ಕಲಾವಿದರಿಗೆ, ಸಾಧಕರಿಗೆ, ಮಾಜಿ ಸೈನಿಕರಿಗೆ, ಶಿಕ್ಷಕರಿಗೆ, ನಿವೃತ್ತ ಯೋಧರಿಗೆ ಸನ್ಮಾನ ಮಾಡ್ತಾ ನಿಜವಾಗಿ ಸಹ ಡಾಕ್ಟರ್ ಕೃಷ್ಣ ಅವರು ಅಂಥದ್ರಲ್ಲೇ ಧನ್ಯತೆ, ಸಾರ್ಥಕತೆ ಕಾಣ್ತಾ ಇದ್ದಾರೆ. ಹೀಗಾಗಿ ಅವರು ಏನೋ ಆಗಬೇಕಾಗಿತ್ತು, ನಾಯಕ ನಟ ಜೂನಿಯರ್ ವಿಷ್ಣುವರ್ಧನ್ ಆಗಬೇಕಾಗಿತ್ತು.
ಈ ಒಂದು ನಟನೆ, ನಿರ್ದೇಶನ, ಸಂಗೀತ ಎಲ್ಲದರಲ್ಲೂ ಕೈಯಾಡಿಸಿ ಈಗ ಎಲ್ಲರನ್ನೂ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಅವರು. ಸುಮಾರು ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ಒಂದು 5,000ಕ್ಕಿಂತ ಹೆಚ್ಚು ಕಲಾವಿದರಿಗೆ, ಕವಿಗಳಿಗೆ, ಸಾಧಕರಿಗೆ ಸನ್ಮಾನ ಮಾಡಿದ ಕೀರ್ತಿ ಡಾಕ್ಟರ್ ಕೃಷ್ಣ ಅವರದು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಜೊತೆಗೆ ನಮ್ಮ ಕರಾಟೆ ಶ್ರೀನಾಥ್ ಅವರು ಅವ್ರ ಜೊತೆಗೂಡಿ ಇದ್ದಾರೆ. ಸಂಗನ ಬಸಪ್ಪ ಡಾಕ್ಟರ್ ಬಿರದಾರ್ ಅವರು, ಇನ್ನೊವ್ರ ಭಾಷಣ ಕೇಳಬೇಕು ನೀವಿನ್ನ. ಕರಾಟೆ ಶ್ರೀನಾಥ್ ಅವ್ರ ಭಾಷಣ ಮುಗಿದಿದೆ, ಈಗ ಸಂಗನ ಬಸಪ್ಪ ಬಿರದಾರ್ ಭಾಷಣ ಕೇಳಬೇಕು. ಸರಿಯಾಗಿ ಮಾತಾಡ್ತಾರೆ, ಭಾಳ ಚೆನ್ನಾಗಿ ಮಾತಾಡ್ತಾರೆ. ಜೊತೆಗೆ ಎಲ್ಲ ಬಿಡಿ ಶಾಸ್ತ್ರಿಯವರು ಬಂದಿದ್ದಾರೆ ಕೃಷ್ಣ ಅವರ ಜೊತೆಗೆ. ಮಿಸ್ ಇಂಡಿಯಾ ಡಾಕ್ಟರ್ ರಚನಾ ಅವರು ಬಂದಿದ್ದಾರೆ. ಒಂದು ಹಾಡಿಗೆ ನೃತ್ಯವನ್ನು ಮಾಡಬೇಕು ಅಂತ ಕೇಳ್ಕೊಂಡೆ. 2 ಲೈನ್ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ, ಇಲ್ಲ ಮೇಡಮ್ ಪೂರ್ತಿ ಡ್ಯಾನ್ಸ್ ಮಾಡಿ ಅಂತ ಕೇಳ್ಕೊಂಡೆ ಡಾಕ್ಟರ್ ರಚನಾ ಅವ್ರನ್ನ. ಭಾಳ ಸಂತೋಷ ನಿಮ್ಮ ನೋಡಿ, ನೀವು ಮಿಸ್ ಇಂಡಿಯಾ ಇದ್ದಂಗೆ ಇದ್ದೀರಾ ಹೆಚ್ಚು ಕಡಿಮೆ. ಗೀತಾ ಕೈವಾರ ಅವರು ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ ಇದ್ದಂಗಿದ್ದಾರೆ. ಭಾರಿ ಖುಷಿ ಆಗುತ್ತೆ. ಬಹಳ ಒಳ್ಳೆ ಗಾಯಕಿ, ಬಹಳ ಸಹೃದಯಿ ಸ್ನೇಹಿತರಾಗಿದ್ದಾರೆ. ಎಲ್ಲ ನಮ್ಮ ಪತ್ರಕರ್ತರೆಲ್ಲ ಬಂದಿದ್ದಾರೆ. ಎಂತೆಂಥ ಪತ್ರಕರ್ತರು ಬಂದಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಪ್ರಜಾವಾಣಿ ಸಂಪಾದಕರು ಬಂದಿದ್ದಾರೆ. ಮತ್ತೆ ನಮ್ಮ ಈ ಸಂಜೆ ಸಂಪಾದಕರು ಲೋಕೇಶ್ ಅವರು ಬಂದಿದ್ದಾರೆ. ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ದಾಸಹಳ್ಳಿ ಕ್ಷೇತ್ರ ನಂದೀಶ್ ಅವರು ಬಂದಿದ್ದಾರೆ, ನಾಯಕಮಣಿ. ಆಮೇಲೆ ಬೆಂಗಳೂರು ನಗರಕ್ಕೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪ್ರೆಸ್ ಕ್ಲಬ್ ಪ್ರಜಾಶಕ್ತಿ ಮಂಜುನಾಥ್ ಅವರು ಬಂದಿದ್ದಾರೆ. ಮಂಜುನಾಥ್ ಅವರು ಹೆಸರು ಹೇಳದೆ ಇದ್ರೆ ಬಿರದಾರ್ ಸಾಹೇಬ್ರು ಬಿಡಲ್ಲ, ಅದಕ್ಕೆ ಮಂಜುನಾಥ್ ಹೆಸರು ಹೇಳಿದೆ. ಬಹಳ ಸಂತೋಷ ನಿಜವಾಗಿ ಸಹ. ಸಂಗೀತಗಾರ್ತಿ ಶುಭಾ ಅವರಿದ್ದಾರೆ. ಎಲ್ಲರ ಜೊತೆಗೂಡಿ ಡಾಕ್ಟರ್ ಕೃಷ್ಣ ಅವರು ವೆಂಕಟೇಶ್ ಜೊತಾಯಿ ಅವರ ಜೊತೆಗೂಡಿ ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದಾರೆ. ಜೊತೆಗೆ ಮಿತ್ರರೆಲ್ಲ, ತಮ್ಮ ಹೆಸರು ಸಹ ಶಂಕರ ಮೂರ್ತಿ ಅವರು ಎಲ್ಲ ಬಂದಿದ್ದಾರೆ. ಬಹಳ ಸಂತೋಷ ಸಂಗತಿ. ನಮಗೆಲ್ಲ ಬಹಳಷ್ಟು ಸನ್ಮಾನಗಳನ್ನ ಮಾಡಿದ್ದಾರೆ ಡಾಕ್ಟರ್ ಕೃಷ್ಣ ಅವರು. ಅವರು ಇನ್ನೂ ಎಷ್ಟು ಬರ್ತಿರ್ತಾರೆ. ಒಳ್ಳೆ ಸ್ನೇಹಿತರು. ಮಾಡ್ನಾಕ್ನಲ್ಲಿ ನೆಲಮಂಗಲ ರಸ್ತೆನಲ್ಲಿ ಪ್ರತಿ ವಾರಕ್ಕೆ 2 ಸರಿ 3 ಸರಿ ಸಿಗ್ತಾರೆ. ಇಂಥ ಕಾರ್ಯಕ್ರಮ ಮಾಡ್ತೀನಿ ಸರ್ ಅಂತಾರೆ. ಮತ್ತು ಭಾಳ ಕಷ್ಟ ಆಗುತ್ತಲ್ಲ, ಹೇಗೆ ಮಾಡ್ತೀರಾ ಅಂತೀನಿ. ಇಲ್ಲ ಸರ್, ಹೇಗೋ ಕಷ್ಟಪಟ್ಟು ಮಾಡ್ತೀವಿ. ಗೀತೆ ಕೈವಾರ ಇದ್ದಾರೆ, ಸಂಗನ ಬಸಪ್ಪ ಬಿರದಾರ್ ಇದ್ದಾರೆ, ಡಾಕ್ಟರ್ ಶ್ರೀನಾಥ್ ಇದ್ದಾರೆ, ನೀವಿದ್ದೀರಾ ಅಂತಾರೆ. ಇಷ್ಟೇ. ವೆಂಕಟೇಶ್ ಜೊತೆಗೂಡಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾರೆ. ನೀವೆಲ್ಲ ಬಂದಿದ್ದೀರಾ. ಈ ರೀತಿಯಲ್ಲಿ ನಮ್ಮ ಕನ್ನಡ ಕಲ್ಚರ್ ಅಕಾಡೆಮಿಯಿಂದ ಎವರ್ಗ್ರೀನ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ಜೊತೆಗೂಡಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನೋ ಸಹ ಪ್ರಶಸ್ತಿಯನ್ನ ಕನ್ನಡ ಶ್ರೀನಾಥ್ ಅವರು ಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಸಂಗತಿ. ಅವರು ಬಹಳ ಚೆನ್ನಾಗಿ ಹೇಳಿದರು. ವರ್ಲ್ಡ್ ರೆಕಾರ್ಡ್ ಇವೆಲ್ಲ ಎಷ್ಟು ಕಷ್ಟ, ಸಾಧಕರಿಗೆ ಸನ್ಮಾನ ಮಾಡುವಂಥ ಕಷ್ಟ ಕರಾಟೆ ಶ್ರೀನಾಥ್ ಅವ್ರಿಗೆ ಗೊತ್ತು, ಡಾಕ್ಟರ್ ಕೃಷ್ಣ ಅವ್ರಿಗೆ ಗೊತ್ತು ಏನು ಕಷ್ಟ ಅಂತ. ಸಾಧಕ ಬಾಧಕಗಳಿಗೆ ಅದು ಬಹಳಷ್ಟು ಸಂಘಟಕರಿಗೆ ಗೊತ್ತಾಗುತ್ತೆ ಬಹಳ ಕಷ್ಟ. ಮೊನ್ನೆ ಪ್ರಜಾಶಕ್ತಿ ಮಂಜುನಾಥ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದ್ರು. ಬಹಳ ಕಷ್ಟ ಆ ಕೆಲಸ ಮಾಡೋದು. ಆ ಕೆಲಸ ಮಾಡಿದ ಯಶಸ್ವಿ ಆಗ್ತಾರಲ್ಲ, ಅದು ನಿಜವಾಗಿ ಸಹ ಸ್ತುತ್ಯಾರ್ಹವಾದ್ದು, ಅಭಿನಂದನಾರ್ಹವಾದ್ದು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ಇರಲಿ. ಎಲ್ಲೋ ಮೂಲೆಯಲ್ಲಿ ಕಲಾವಿದರಿದ್ದಾರೆ, ಎಲ್ಲೋ ಮೂಲೆಯಲ್ಲಿ ಕವಿಗಳಿದ್ದಾರೆ. ಎಲ್ಲ ಸಾಧನೆ ಮಾಡಿದ ಸಾಧಕರು ಎಲ್ಲೋ ಒಂದು ಮೂಲೆ ಕಡೆ ಎಲೆಮರೆ ಕಾಯಂಗಿರ್ತಾರೆ. ಅಂಥವ್ರನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡಿದ್ರೆ ಕೃತಾರ್ಥರಾಗ್ತಾರೆ. ಅವರು ತಮ್ಮ ಜೀವಮಾನದಲ್ಲಿ ನೆನೆಸ್ಕೊಂತಾರೆ ನಿಮ್ಮನ್ನ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದೀರಾ. ತುಂಬ ಸಂತೋಷವಾಗುತ್ತೆ. ನಾನು ನಿಮ್ಮ ಜೊತೆಗೆ ಯಾವತ್ತೂ ಸಹ ಇರ್ತೀನಿ. ನಿಮ್ಮ ಕಾರ್ಯಕ್ರಮಗಳಿಗೆ ಜೊತೆಗೂಡಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ, ನಾವೇನೋ ಹಾಡುಗಾರರಲ್ಲ, ನಮ್ಮನ್ನು ಹಾಡುಗಾರನ ಮಾಡಿದ್ದೆ ನಮ್ಮ ಡಾಕ್ಟರ್ ಕೃಷ್ಣ ಅವರು. ನೀವು ಚೆನ್ನಾಗಿ ಹಾಡ್ತೀರಾ ಸಹ, ಎಲ್ಲೋ ಒಂದು ಎಳೆ ರಾಜ್ಕುಮಾರ್ ಎಳೆ ಇದೆ ಅಂತ ಕರ್ಕೊಂಬಂದು ಬಿಟ್ಟು ಇಲ್ಲಿ ನಾವೊಬ್ಬರ ಗಾಯಕರನ್ನಾಗಿ ಮಾಡಿದ್ದಾರೆ. ಭಾಳ ಸಂತೋಷ. ಇತ್ತೀಚೆಗೆ 55 ಆದಮೇಲೆ ನಾನು ಗಾಯಕನಾಗ್ಬಿಟ್ಟೆ 2-3 ವರ್ಷದಿಂದ. ಹೀಗೆ ಭಾಳ ಸಂತೋಷ. ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಅಭಿನಂದನೆ ಡಾಕ್ಟರ್ ಕೃಷ್ಣರಿಗೆ ಸಲ್ಲಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀ ವೈ.ಬಿ. ಜಯದೇವ್ ಸರ್ ಅವರು ಭಾಳ ವಿಶೇಷವಾದ ಒಂದು ವ್ಯಕ್ತಿತ್ವ. ಹೇಗಂತ ಕೇಳಿದ್ರೆ, ನಾವು ಕೆಲವು ಜನ ಒಂದು ಕಡೆಗೆ ನಡ್ಕೊಳ್ಳುವಂಥ ರೀತಿ ಬೇರೆ ಇರ್ತದೆ, ನೋಡುವಂಥ ರೀತಿ ಬೇರೆ, ನಡ್ಕೊಳ್ಳುವಂಥದ್ದು. ಆದರೆ ಅವರು ಏನು ಹೇಳ್ತಾರೆ ಅದನ್ನೇ ಮಾಡುವಂಥದ್ದು ಕೂಡ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನು ವಿಶೇಷವಾಗಿ ರೂಢಿಸ್ಕೊಂಡಿದ್ದಾರೆ.
ಹಾಗೆ ರಾಜಕುಮಾರ್ ಅವರ ಹಾಗೆಯೇ ಅವರ ವ್ಯಕ್ತಿತ್ವ ಕೂಡ ಬೆಳೆಸ್ಕೊಂಡಿರ್ತಕ್ಕಂಥದ್ದು, ಶಿಸ್ತಿನ ಸಿಪಾಯಿಗಳವರು. ಹಾಗಾಗಿ ಪ್ರತಿ ಕಾರ್ಯಕ್ರಮದಲ್ಲಿ ಅವ್ರು ಇಲ್ಲ ಅಂದರೆ ನಮಗೇನೋ ಒಂಥರ ಮುಜುಗರ ಆಗುವಂಥದ್ದು, ಏನೋ ಕಳೆದುಕೊಂಡಿದ್ವಿ ಅನ್ನೋಂಥದ್ದು. ಅವರ ಒಂದು ಹಾರೈಕೆ, ಪ್ರೀತಿ, ಅಭಿಮಾನ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಜಯದೇವ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ವಿಶೇಷವಾಗಿ ಹೇಳುವಂಥದ್ದು ಕೂಡ. ಈಗ ನಮ್ಮೊಂದಿಗೆ ಇನ್ನೊಬ್ಬರು ವಿಶೇಷವಾದ ಸಾಧಕರು ಡಾಕ್ಟರ್ ಸಂಗನ್ ಬಸಪ್ಪ ಬಿರಾದರ್ ಸರ್ ಅವರು ಕೂಡ ಇದ್ದಾರೆ. ಅವರು ಕೂಡ ಎರಡು ಮಾತುಗಳನ್ನ ವಿಶೇಷವಾಗಿ ಹೇಳಬೇಕಂತ ಕೇಳ್ಕೊಳ್ತೇನೆ. ಗುರುಭ್ಯೋ ನಮಃ. ಇವತ್ತಿನ ಕಾರ್ಯಕ್ರಮ ಎವರ್ಗ್ರೀನ್ ಕಲ್ಚರ್ ಅಕಾಡೆಮಿಯ ಕಾರ್ಯಕ್ರಮ ಮತ್ತು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮ ಇರೋದರಿಂದ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದಂಥ ಮಾನ್ಯ ಶ್ರೀ ಕೃಷ್ಣರವರೇ, ಸನ್ಮಾನ್ಯ ಶ್ರೀ ಸರ್ ಅವರೇ, ಸಾಹಿತಿಗಳು, ಹಿರಿಯರು, ಅತ್ಯಂತ ಸದ್ಭಾವನಾ ವ್ಯಕ್ತಿಗಳು ಆದ ಶ್ರೀ YPH ಜಯದೇವ್ ಸರ್ ಅವರೇ, ಮತ್ತು ಶ್ರೀಮತಿ ಗೀತಾ ಕೈವಾರ್ ಅವರು, ಮಹಾನ್ ನಟಿ, ಮಹಾನ್ ಗಾಯಕರು. ಇವರು ಅತ್ಯುತ್ತಮ ಗಾಯನ ನಾವು ಸಾಕಷ್ಟು ಇದರಲ್ಲಿ ಯೂಟ್ಯೂಬಲ್ಲಿ ಮೇಡಮ್ ಬಂದಿದೆ, ನೋಡಿದ್ದೀವಿ. ನೀವು ಹಾಕ್ತಾ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ. ಮತ್ತೆ ಸರ್ ತಮ್ಮ ಹೆಸರು? ಜನಪದವರೇ ಸರ್ ತಮ್ಮ ಹೆಸರು? ಶಂಕರಮೂರ್ತಿ ಅವರು, ರಚನಾ ಮೇಡಮ್ ಅವರು, ಸರ್ BD ಶಾಸ್ತ್ರಿ ಅವರೇ, ಇವರ ಜೊತೆಗೂಡಿ ಮತ್ತೆ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಹಿತೈಷಿಗಳಾದ ಶ್ರೀ ಪತ್ರಕರ್ತರಾದ ಶ್ರೀ ನಂದೀಶ್ರವರೇ ಮತ್ತು ಲೋಕೇಶ್ ಸಾಹೇಬ್ರೆ, ನಮ್ಮ ಪ್ರಸನ್ನ ಸರ್ ಅವರೇ, ಅತ್ಯುತ್ತಮ ಕರ್ನಾಟಕದಲ್ಲಿ ಸಂಘಟನಾಕಾರರಾದ ಶ್ರೀ ಮಂಜುನಾಥ್ರವರು, ಪ್ರಜಾಹಿತ ಟ್ರಸ್ಟ್ನ ಅವರು ಪ್ರಜಾಹಿತ ಟ್ರಸ್ಟ್ ಯಾವ ಥರ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಕ್ತನಾಗಿ, ಕರ್ನಾಟಕದ ಭಕ್ತನಾಗಿ, ಶ್ರೀ ಹೆಗಡೆ ಸಾಹೇಬ್ರವರ ಭಕ್ತರಾಗಿ ತಮ್ಮ ಪ್ರಜಾಹಿತ ಟ್ರಸ್ಟ್ನ ನಡೆಸ್ತಾ ಇದೆ. ತಾವುಗಳು ಒಂದು ಸತಿ ಅವರ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ರೆ ಅಲ್ಲಿ ಬರುವಂಥ ವ್ಯಕ್ತಿಗಳು ದೇಶದ ಗಣ್ಯಾತಿ ಗಣ್ಯರು. ಆ ಗಣ್ಯಾತಿ ಗಣ್ಯರು ಬಂದು ಅತ್ಯುನ್ನತ ಗಣ್ಯರಿಗೆ ಪ್ರಶಸ್ತಿ ನೀಡ್ತಾರೆ. ನಾನು ಸುಮಾರು ಕಾರ್ಯಕ್ರಮಕ್ಕೆ ಅವ್ರು ಕರೆದಿದ್ದಾರೆ. 3 ದಿವಸ ಹಿಂದೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಿರೋ ಕಾರ್ಯಕ್ರಮ, ನನಗೆ ತುಂಬ ಇಷ್ಟ ಆಗಿರೋ. ಅದಕ್ಕೆ ಮತ್ತೆ ನಾನು ಜಯದೇವ್ ಸರ್ಗೆ ಹೇಳಿದ್ದೀನಿ, ಕರ್ನಾಟಕ ಶ್ರೀನಾಥ್ ಅವ್ರಿಗೆ ಕರಿ ಅಂತ ನಾನು ಅವರಿಗೆ ಹೇಳಿದ್ದೀನಿ ಆಲ್ರೆಡಿ. ಯಾಕಂತ ಹೇಳಿದ್ರೆ ಅವ್ರ ಕಾರ್ಯಕ್ರಮ ಒಂಥರ ಅತ್ಯದ್ಭುತವಾಗಿರೋದು. ಮತ್ತೆ ನೀವು ಹೊಸ ಬಂದಿದ್ದೀರಿ, ನಿಮ್ಮ ನಂಬರ್ನ ನಾವು ಅವ್ರಿಗೆ ತಗೊಳ್ಳಿ ಅಂತ ನಾವು ಹೇಳಿದ್ದೀವಿ ಆಲ್ರೆಡಿ. ಯಾಕೆ ಸಾಧಕರು ನೀವೆಲ್ಲ ಗಣ್ಯಾತಿ ಗಣ್ಯಗಳು. ಅದಕ್ಕೆ ಮಾನ್ಯರೇ, ಇವತ್ತು ನೀವು ಪ್ರಶಸ್ತಿ ಸ್ವೀಕರಿಸೋದಕ್ಕೆ ಭಾಜನರಾಗೋದಕ್ಕೆ ತಾವು ಬಂದಿದ್ದೀರಿ.